ಆಗ್ತದೆ ಅಂತ ಹೇಳಿದ್ರೆ ದುಡ್ಡು ಕಾಸು ಚೆನ್ನಾಗಿ ಬಂದ್ಬಿಟ್ಟು ಆತ್ಮಿಕವಾದದ್ದು ಬೇಡವಾಗಿ ಹೋಗ್ತದೆ, ಪ್ರಾರ್ಥನೆ ಬೇಡವಾಗಿ ಹೋಗ್ತದೆ, ಆರಾಧನೆ ಬೇಡವಾಗಿ ಹೋಗ್ತದೆ. ಮತ್ತೆ ದುಡ್ಡು ಕಾಸೇ ದರ್ಶನದಲ್ಲಿ ಅದ್ರ ಹಿಂದೆನೆ ಓಡುವಂತ ಅನುಭವಗಳು. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಒಂದು ಸತ್ಯತೆ ಇದಿದೆ. ಆತ್ಮಿಕವಾದದ್ದು ನೀನು ಗಟ್ಟಿಯಾಗಿ ಹಿಡಿದುಕೊಂಡ್ರೆ ದುಡ್ಡು ಕಾಸು ಇಲ್ಲ ಅಂದ್ರೂ ನೀನು ಬದುಕ್ತೀಯ. ಆಮೇಲೆ ಅದಕ್ಕೆ ದೇವರ ವಚನ ಹೇಳೋದು, ಯೇಸು ಸ್ವಾಮಿ ಸೈತಾನನಿಗೆ ಹೇಳಿತು, ನೀನು ಉಪವಾಸ ಮಾಡಿ ಬಂದೀಯ, ಮುಗೀತು, ಕಲ್ಲನ್ನು ರೊಟ್ಟಿ ಆಗುವಂತೆ ಮಾಡೆಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಏನಂತ ಹೇಳಿ, ಮನುಷ್ಯನು ಬರೀ ಆಹಾರವನ್ನು ತಿನ್ನೋದ್ರಿಂದ ಬದುಕಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಿಂದಲೇ ಅವನು ಬದುಕ್ತಾನೆಂಬುದಾಗಿ. ಹಾಗಾದ್ರೆ ಒಬ್ಬ ಆತ್ಮೀಕನಿಗೆ ಬೇಕಾಗಿರುವಂತ ಅನುಭವ ಯಾವುದಂತ ಹೇಳಿದ್ರೆ ಆತ್ಮೀಕವಾದದ್ದು. ಹಲ್ಲೆಲೂಯಾ. ದೇವರಿಂದ ಹೊರಡುವಂತ ಮಾತುಗಳು. ಇವತ್ತು ಸಭೆಯಲ್ಲಿರುವಂತ ಅನೇಕ ಆತ್ಮೀಕರೆಂಬುದಾಗಿರುವಂತ ಹೆಸರಷ್ಟೇ, ಆದರೆ ಇವರ ಜೀವಿತದಲ್ಲಿ ದುಡ್ಡು ಕಾಸುಗಳು ಲೋಕದ ಅನುಭವಗಳು ಹೆಚ್ಚಾಗುವಾಗ ದೇವರ ಸಮ್ಮುಖದಿಂದ ದೂರವಾಗಿ ಹೋಗಿ ಬಿಡುತ್ತಾರೆ. ಸೇವಕರಿನವರಿಗೆ ಗೊತ್ತು, ಆಮೇಲೆ ದೇವರಿಗೆ ಗೊತ್ತು, ಆತ್ಮೀಕವಾದದ್ದೇ ನಿತ್ಯವಾದದ್ದು. ಇದು ಒಂದು ದಿನದಲ್ಲಿ ಡೌನ್ ಆಗುವಾಗ ಆತ್ಮೀಕವಾದದ್ದು ಬೇಕಾಗಿಯೇ ಬರ್ತದೆ ಎಂಬುದಾಗಿ. ಹಲ್ಲೆಲೂಯಾ.